ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್. ನಾನು ಶಕುಂತಲಾ ಪಾಟೀಲ್. ಇವತ್ತಿನ ದಿನ ಬಾಸ್ ಚಿತ್ರ ರಿಲೀಸ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಕೋರ್ಟ್ ಮೆಟ್ಲೇರಿದೆ. ಸುಮಾರು ನಾನಾ ಥರದ ವಾದ ವಿವಾದಗಳು ನಡೀತಾ ಇದೆ. ಬಾಸ್ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ನೆನಪಾಗೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಆದರೆ ಈ ಚಿತ್ರದಲ್ಲಿ ಬಾಸ್ ಅನ್ನೋ ಚಿತ್ರದಲ್ಲಿ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಕತೆ ಇದೆಯಾ ಏನು ಅನ್ನೋದನ್ನ ಇದೆಲ್ಲ ಒಂದು ಗೊಂದಲಕ್ಕೆ ತೆರೆ ಕಾಣೋದಕ್ಕೇನೆ ನಮ್ಮ ಜೊತೆಗೆ ಈ ಚಿತ್ರದ ನಾಯಕ ನಟ ತನುಷ್ ಶಿವಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತಾ ಈ ಒಂದು ಬಾಸ್ ಚಿತ್ರದ ಬಗ್ಗೆ ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಮೊದಲಿಗೆ ಈ ಒಂದು ಬಾಸ್ ಚಿತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? ವಾದ ವಿವಾದಗಳು ನಡೀತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಹೇಳೋದು ಮೇಡಮ್, ಅವರು ನಾವಿಲ್ಲ ಅಂತ ಹೇಳ್ತಾ ಇದ್ದೀವಿ, ಅವರು ಹೌದು ಅಂದ್ಕೊಂಡು ಕೋರ್ಟಲ್ಲಿ ಕೇಸ್ಗಳು ನಡೆಸ್ತಾ ಇದ್ದಾರೆ. ಅಂದರೆ ನಾವಿವತ್ತು 19th ಬರಬೇಕಾಗಿತ್ತು ಸಿನಿಮಾ. 16th ಅವರು ಹೈಕೋರ್ಟಲ್ಲಿ ಕೇಸನ್ನ ಫೈಲ್ ಮಾಡ್ತಾರೆ. ಸೊ ಬೇಡ, ಏನಕ್ಕೆ ರಿಸ್ಕ್ ತೊಗೊಳೋದು, ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಥಿಯೇಟ್ರವ್ರಿಗೆಲ್ಲ ಲಾಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಡ, ಕೇಸ್ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಬರ್ಬೋದಾಗಿತ್ತು, ಏನು ಸ್ಟೇ ಇಲ್ಲ ನಮ್ಮ ಮೇಲೆ, ಇವಾಗ ಬರ್ಬೋದಾಗಿತ್ತು, ಏನು ತೊಂದರೆ ಏನಿಲ್ಲ. ಆದರೆ ನಾವು ಮುಂದಕ್ಕೆ ಹೋದ್ವಿ. ಸರ್, ಇದೇ 19ಕ್ಕೆ ಇವತ್ತಿನ ದಿನನೇ ರಿಲೀಸ್ ಆಗಬೇಕಾಗಿತ್ತು. ಹೌದು ಹೌದು, ಇವತ್ತೇ ಮತ್ತೆ ಕೋರ್ಟ್ ಅಲ್ಲಿ ಒಂದು ವಿಚಾರಣೆ ನಡೀತಲ್ವಾ? ಇವತ್ತು ನಡೀತು. ಅಂದರೆ ವಿಚಾರಣೆ ನಡೆದಿಲ್ಲ ಇವತ್ತಲ್ಲಿ. ಅವ್ರು ಡೇಟ್ ತೊಗೊಂಡ್ಬಿಟ್ರು, ಅವ್ರ ಕಡೆ ಲಾಯರು ಡೇಟ್ ತೊಗೊಂಡ್ರು. ಸೊ 23rd ಹೋಗಿದೆ ಅದು. ಈಸಿಯಾಗಿ ರಿಲೀಸ್ ಮಾಡ್ಬೋದಾಗಿತ್ತು, ಬಟ್ ಸ್ಟಿಲ್ ಬೇಡ ಅಂದ್ಬಿಟ್ಟು ನಾವೇ ಸ್ಟಾಪ್ ಮಾಡಿದ್ವಿ. ಸರ್, ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಇದ್ರ ವಾದ? ಇದು ನಮ್ಮ ಟೀಸರ್ ರಿಲೀಸ್ ಮಾಡಿದ್ವಿ, ಗೊತ್ತಾ? ಟೀಸರ್ ರಿಲೀಸಿಂದ ಸ್ಟಾರ್ಟ್ ಆಯ್ತು ಇದು. ಪೋಸ್ಟರ್ ರಿಲೀಸ್ ಮಾಡಿದ್ವಿ. ಪೋಸ್ಟರ್ ರಿಲೀಸಲ್ಲಿ ಏನೂ ಆಗಿಲ್ಲ, ಅಂದರೆ ಬಾಸ್ ಅಂತ ಟೈಟಲ್ ಇತ್ತಲ್ಲ, ಅಲ್ಲಿ ಏನೂ ಆಗಿಲ್ಲ. ಟೀಸರ್ ರಿಲೀಸ್ ಆದಮೇಲೆ ನಾವು ಸೆನ್ಸರ್ ಮಾಡಾದ್ಮೇಲೆ ಟೀಸರ್ ರಿಲೀಸ್ ಮಾಡಿದ್ವಿ. ಸೆನ್ಸರು ಮತ್ತು ಟೀಸರ್ ರಿಲೀಸ್ ಅಟ್ ಎ ಟೈಮ್ ಮಾಡಿದ್ವಿ. ಸೆನ್ಸರ್ ಆಯಿತು, ನೆಕ್ಸ್ಟ್ ಡೇ ಟೀಸರ್ ರಿಲೀಸ್ ಮಾಡಿದ್ವಿ. ಅವಾಗಿಂದ ಸ್ಟಾರ್ಟ್ ಆಯ್ತಿದ್ದು. ಫಸ್ಟ್ ಅವ್ರು ನೋಟಿಸ್ ಕೊಟ್ಟಿದ್ದೆ ಸೆನ್ಸರ್ ಮಂಡಳಿಗೆ, ಸೆನ್ಸರ್ ಸರ್ಟಿಫಿಕೇಟ್ ಕೊಡಬೇಡಿ ಅಂತ. ಆಲ್ರೆಡಿ ಸೆನ್ಸರ್ ಆಗಿತ್ತು, ಓರಲ್ಲಿ ನಮ್ಗೆ ಹೇಳಿದರು. ಮತ್ತು ರಿಜಿಸ್ಟರಲ್ಲಿ ಸೈನ್ ಮಾಡಿಸ್ಕೊಂಡಿದ್ರು. ಅಂದರೆ UBAR ಸರ್ಟಿಫಿಕೇಟ್ ಸಿಕ್ಕಿದೆ ನಿಮಗೆ ಅಂದ್ಬಿಟ್ಟು ನಮ್ಮ ಹತ್ರ ಸೈನ್ ಮಾಡಿಸ್ಕೋತಾರೆ. ಸೈನ್ ಮಾಡಿಸ್ಕೊಂಡಾದ್ಮೇಲೆ ಅವರು ಸೆನ್ಸರ್ ಅವ್ರಿಗೆ ನೋಟಿಸ್ ಕೊಡ್ತಾರೆ, ಏನಂತ, ಸರ್ಟಿಫಿಕೇಟ್ ಕೊಡಬೇಡಿ ಅವ್ರಿಗೆ ಅಂತ. ಬಟ್ ಸ್ಟಿಲ್ ಸೆನ್ಸರ್ ಮಂಡಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವರು ಲೀಗಲ್ ಟೀಮ್ ಜೊತೆ ಮಾತಾಡಾದ್ಮೇಲೆ ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಕೊಡ್ತಾರೆ. UBAR ಬಂದಿದೆ ಸರ್ಟಿಫಿಕೇಟ್. ಸರ್, ಇದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ನೀವು ಬಾಸ್ ಅನ್ನೋ ಫಿಲ್ಮ್ ತೆಗೆದಿದ್ರಲ್ವಾ, ಇದರಲ್ಲಿ ಈ ಕಥೆಯಲ್ಲಿ ಇದರ ಒಂದು ಸುಳಿವು ಓಡಾಡ್ತಾ ಇದೆ ಸರ್. ಆ ಒಂದು ಕೊಲೆ ನಡೆದಿದೆ, ಅದ್ರ ಸಂಬಂಧಪಟ್ಟಂತಾಗೆ ಈ ಬಾಸ್ ಚಿತ್ರದಲ್ಲಿ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸರ್. ಇದು ಏನಿದೆ ಸರ್, ಅದು ರಿಯಲ್ ಸ್ಟೋರಿ? ಅನ್ಕೋತಾ ಇದ್ದಾರೆ ಅಷ್ಟೇ ಎಲ್ಲರೂ, ರೇಣುಕಾ ಸ್ವಾಮಿ ಅವ್ರ ಕೊಲೆ ಪ್ರಕರಣ ಇದೆ ಅಂತ ಅನ್ಕೋತಾ ಇದ್ದಾರೆ ಅಷ್ಟೇ. ರಿಯಲ್ ಸ್ಟೋರಿ ಯಾರಿಗೆ ಗೊತ್ತು? ನಿಮಗೆ ಗೊತ್ತಾ ಸರ್? ನಮಗೆ ಗೊತ್ತು, ಸೆನ್ಸರ್ ಮಂಡಳಿಯವ್ರಿಗೆ ಗೊತ್ತು, ಅಥವಾ ನಮ್ಮ ಸಿನಿಮಾ ಟೆಕ್ನಿಷಿಯನ್ಸ್ಗೆ ಯಾರು ವರ್ಕ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರೋದು. ಫುಲ್ ಸಿನಿಮಾ ಯಾರೂ ನೋಡಿಲ್ಲ ಇದುವರೆಗೂ, ಎಷ್ಟು ಜನ ಬಿಟ್ಟು. ನಮಗೆ ಮಾತ್ರ ಗೊತ್ತು. ಸುಮ್ಮನೆ ಹೋಗ್ಬಿಟ್ಟು ಕೇಸ್ ಹಾಕ್ಕೊಂಡು ಇದು ನಮ್ಮದೇ ಸ್ಟೋರಿ, ಬಾಸನ್ನು ಟೈಟಲ್ ಇಟ್ಕೊಂಡ್ಬಿಟ್ಟಿದ್ದೀರಾ ಅಂತ ಎಲ್ಲ ಇದು ಮಾಡಿದ್ರೆ ಅದು ನಮಗೆ ಎಲ್ಲೋ ಒಂದು ಕಡೆ ಹೊಡ್ತಾ ಬೀಳುತ್ತೆ. ನಮ್ಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ, ದರ್ಶನ್ ಸರ್ ಮೇಲೆ ರೆಸ್ಪೆಕ್ಟ್ ತುಂಬ ಇದೆ. ನಾನು ಆ್ಯಕ್ಚುಲಿ ಅವರು ಸಿವಿಲ್ ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆನೇ ನಾವು ಕೇವೇಟ್ ಹಾಕ್ಬೋದಾಗಿತ್ತು. ನಾನು ಏನಂತ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ಅವ್ರು ತುಂಬ ದೊಡ್ಡವರು, ಅವರು ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಇಂಡಸ್ಟ್ರಿನಲ್ಲಿ. ಇವತ್ತೇನೋ ಒಂದು ಕೆಟ್ಟ ಸಮಯ, ಅವರು ಅಲ್ಲಿ ಹೋಗಿರ್ಬೋದು. ಆದ್ರೂ ಈ ಟೈಮಲ್ಲಿ ನಾವು ನೋಟಿಸ್ ಕೊಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನೇ ಬೇಡ, ನೋಟಿಸ್ ಏನು ಕೊಡೋದು ಬೇಡ, ಅವರೇನೋ ಬೈ ಮಿಸ್ಟೇಕ್ ಮಾಡಿಕೊಂಡು ಅವರು ಇದು ಕೊಟ್ಬಿಟ್ಟಿದ್ದಾರೆ, ಸೆನ್ಸರ್ ಮಂಡಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವು ಆ ಕೆಲಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಸ್ಟಾಪ್ ಮಾಡಿದೆ, ಅದು ಕೊಡೋದು ಬೇಡ ಅಂತ. ಹಿಂಗೆ ಅಂತ ಗೊತ್ತಿದ್ರೆ, ಈ ಥರ ಮಾಡ್ತಾರೆ ಅಂತ ಗೊತ್ತಿದ್ರೆ 100% ಕಳಿಸ್ತಾ ಇದ್ವಿ. ಇಲ್ಲಿವರೆಗೂ ಹೋಗ್ತಾನೆ ಇರಲಿಲ್ಲ. ಇವಾಗ ಯಾವಾಗಲೂ ರಿಲೀಸ್ ಆಗ್ಬಿಡೋದು ಸಿನಿಮಾ. ಏನು ಗೊತ್ತಾ ಸರ್, ಇದು ಇವಾಗ ಬಾಸ್ ಅನ್ನೋ ಟೈಟಲ್ ಇದೆ ಸರ್. ಈ ಹಿಂದೆ ಕೂಡ ನಟ ದರ್ಶನ್ ಅವರು ಕೂಡ ಈ ಬಾಸ್ ಅನ್ನೋ ಚಿತ್ರ ಬಂದಿತ್ತು. ಇದು 10 ವರ್ಷ ಆಗೋವರೆಗೂ ಈ ಫಿಲ್ಮ್ ಅಂದರೆ ರೀನೇಮ್ ಇಡಬಾರ್ದು ಅನ್ನೋದು ಇತ್ತು. ಬಟ್ 10 ವರ್ಷ ಆಗಿದೆ ಆಲ್ರೆಡಿ. ಸೊ ಇದೇ ನೇಮ್ ಇಡೋಕ್ಕೆ ಕಾರಣ ಆದರೂ ಏನು ಸರ್, ಬಾಸ್ ಅಂತ? ಇಲ್ಲ, ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಗೆ ಎಲ್ಲರೂ ಬಾಸ್ ಅಂತ ಕರಿತಾ ಇರ್ತಾರೆ. ನೀವು ಬಾಸ್ ಅಂತ ಕರಿತಾ ಇದ್ದಾರೆ ಅಂದಿದ ತಕ್ಷಣ ದರ್ಶನ್ ಸರ್ಗೆ ನೀವು ಇದು ಮಾಡ್ಕೊಬೇಡಿ. ಇವಾಗ ಬಾಸ್ ಅಂತ ನೀವು ನಿಮ್ಮ ತಂದೆಯವ್ರಿಗೆ ಕರಿತೀರಾ, ಅಥವಾ ನಿಮ್ಮ ಈ ಆಫೀಸ್ನಲ್ಲಿ ನಿಮ್ಮ ಬಾಸ್ಗೆ ಬಾಸ್ ಅಂತ ಕರಿತೀರಾ, ಅಥವಾ ಬೇರೆ ಒಬ್ಬರು ಅಪ್ಪು ಸರ್ಗೆ ಬಾಸ್ ಅಂತ ಕರಿತಾಯಿದ್ರು, ಯಶ್ ಸರ್ಗೆ ಬಾಸ್ ಅಂತ ಕರೀತಾರೆ ಎಷ್ಟೊಂದು ಜನ.
ಸೊ ಎಲ್ಲ ಅದು ಜನ್ರಿಕ್ ವರ್ಡ್. ಸಾಕಷ್ಟು ವೆಬ್ ಸೀರೀಸ್ ಬಂದಿದೆ, ಬೇರೆ ಬೇರೆ ಮೂವೀಸ್ ಬಂದಿದೆ ಬಾಸ್ ಅಂತ. ಅಕ್ಷಯ್ ಕುಮಾರ್ ಅವ್ರದ್ದು ಮೂವಿ ಬಂದಿದೆ ಬಾಸ್ ಅಂತ. ಟೈಗರ್ ಪ್ರಭಾಕರ್ ಅವ್ರದ್ದು ಫಸ್ಟ್ ಮೂವಿ ಬರುತ್ತೆ ಬಾಸ್ ಅಂತ. ನೀವು ನೋಡ್ತಾ ಹೋದ್ರೆ ಸುಮ್ಮನೆ ಗೂಗಲ್ ಮಾಡಿದ್ರೆ ಬಾಸ್ ಅಂತ ಹೊಡೆದ್ರೆ ದಿ ಬಾಸ್ 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 ಅಂತ, ದಿ ಬಾಸ್ ಅಂದರೆ THE ದಿ ಬಾಸ್ ಅಂತ ಸಿನಿಮಾಸ್ ಇದೆ, ಆಮೇಲೆ ವೆಬ್ ಸೀರೀಸ್ಗಳಿದೆ. ಆಮೇಲೆ ಬಾಸ್ ಬಾಸ್ ಎಷ್ಟೋ ಸಿನಿಮಾ ಟೈಟಲ್ ಇದೆ ಇಂಗ್ಲೀಷಲ್ಲಿ, ವೆಬ್ ಸೀರೀಸು ಎಷ್ಟೊಂದಿದೆ. ಸೊ ಅದಕ್ಕೆ ಡೈರೆಕ್ಟಾಗಿ ಕಂಪೇರ್ ಮಾಡ್ಕೊಳ್ಳೋದು. ಸರ್ ನಂಗೆ ಗೊತ್ತಿರೋ ಪ್ರಕಾರ ನೀವು ಕನ್ಫ್ಯೂಸ್ ಮಾಡೋಕ್ಕೆ ಈ ನೇಮ್ ಇಟ್ಟಿದ್ದೀರೋ, ಈ ಟೀಸರ್ ರಿಲೀಸ್ ಮಾಡಿದಿರೋ ಗೊತ್ತಿಲ್ಲ. ಬಟ್ ಈ ಟೀಸರಲ್ಲಿ ನೋಡಬೇಕಾದ್ರೆ ಸರ್, ಈ ಏನು ರೇಣುಕಾ ಸ್ವಾಮಿದು ಏನಾಯ್ತಲ್ಲ ಕೇಸಲ್ಲಿ, ಸೊ ಅದೇ ಥರ ಅನಿಸೋ ಥರ ಕಲ್ಪನೆಗಳು ಬರುತ್ತೆ ಸರ್, ಆಲೋಚನೆಗಳು. ಏನಂದರೆ ಸ್ಟಾರ್ಟಿಂಗ್ ಬರುತ್ತೆ, ಹೊಡಿಬೇಡಿ ಸರ್, ನನ್ನ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಪ್ರೆಗ್ನೆಂಟ್ ಇದ್ದಾಳೆ ನನ್ನ ಹೆಂಡತಿ ಅನ್ನೋ ಕೂಡ ಅದರಲ್ಲಿದೆ. ಸೊ ಮತ್ತು ಒಂದು ಮೋರಿ ಹತ್ರ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅನ್ನೋದು ಕೂಡ ಇದೆ. ಸೊ ಸೇಮ್ ಅದೇ ಸೀನ್ ಬರುತ್ತಲ್ವಾ, ಬರೋದೇ ಅದೇ ಅಲ್ವಾ? ಅದಕ್ಕೆ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್. ನಿಮ್ಮನ್ನ ಯಾರೇ ತಗೊಂಡು ಹೋಗ್ಬಿಡ್ತಾರೆ, ಹೌದು ನಿಮ್ಮನ್ನು ಹೊಡಿತಾರೆ, ನೀವೇನಂತ ಹೇಳ್ತೀರಾ? ನನ್ನನ್ನು ಹೊಡಿಬೇಡಿ, ನಮ್ಮ ಮನೇಲಿರೋ ವಯಸ್ಸಾದವರು ಅಪ್ಪ ಅಮ್ಮ ಇದ್ದಾರೆ. ಅದು ಜನ್ರಿಕ್ ವರ್ಡು, ಕರೆಕ್ಟ್ ಅಲ್ವ ಮೇಡಮ್? ಹೌದು. ಯಾರೇ ಆದರೂ, ನನ್ನಾಗಲಿ ಅವ್ರನ್ನಾಗಲಿ ನಿಮ್ಮನ್ನಾಗಲಿ ಯಾರಾದರೂ ಕರ್ಕೊಂಡು ಹೋಗಿ ಹೊಡಿತಾ ಇದ್ದರೆ, ಅವರು ಏನೂ ಆಗಿಲ್ಲ ಅವ್ರ ಕೈಲಿ ಅಂತ ಹೇಳಿದ್ರೆ, ಏನು ಅಪೋಸಿಷನ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಎಲ್ಲರನ್ನೂ ರಿಕ್ವೆಸ್ಟೇ ಮಾಡ್ಕೊಳ್ಳೋದು. ಆ ಟೀಸರಲ್ಲೂ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಹೊರತು ಅಲ್ಲಿ ಬೇರೆ ಏನೂ ಇಲ್ಲ. ಅವ್ರ ಮನೆಯಲ್ಲಿ ಮೋಸ್ಟ್ಲಿ ವಯಸ್ಸಾದ ಅಪ್ಪ ಅಮ್ಮ ಇರ್ಬೋದು, ಅಥವಾ ಹೆಂಡತಿ ಪ್ರೆಗ್ನೆಂಟ್ ಇರ್ಬೋದು. ಹಾಗಂತ ಡೈರೆಕ್ಟಾಗಿ ಅಲ್ಲಿಗೆ ಕಂಪೇರ್ ಮಾಡ್ಕೊಳ್ಳೋದು ರಾಂಗು. ಅದು ಎಲ್ಲ ಕಡೆನೂ ಆಗಿರುತ್ತೆ, ಎಲ್ಲರೂ ಹಂಗೆ ಮಾಡೋದು, ಜನ್ರಿಕ್ಕಾಗಿ ಎಲ್ಲರೂ ಹಂಗೆ ಮಾಡೋದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಕೇಳಿದ್ರಿ ಈ ಪ್ರಕರಣ ಡೈರೆಕ್ಟಾಗಿ ಮೋರಿ ಹತ್ರ ಬಾಡಿ ಬಿದ್ದಿದೆ, ಡೈರೆಕ್ಟಾಗಿ ರೇಣುಕಾ ಸ್ವಾಮಿ ಅವ್ರದ್ದು ಇದೇ ಥರ ಆಗಿತ್ತಲ್ಲ ಕೊಲೆ ಅಂತ. ಆದರೆ ನೀವು ತೆಗ್ತಾ ಇದನ್ನೇ ಇನ್ಸಿಡೆಂಟ್ ಬಗ್ಗೆ ನೀವು ರಿಸರ್ಚ್ ಮಾಡ್ತಾ ಹೋದರೆ ನಿಮಗೆ ಗೋವಾಟಿನಲ್ಲಿ 2024 ಸಿಮಿಲರ್ ಕೊಲೆ ಆಗಿರುತ್ತೆ, ಗೊತ್ತಾ ನಿಮಗೆ? ಪುಣೆದಲ್ಲಿ ಒಂದು ಕೊಲೆ ಆಗಿರುತ್ತೆ ಇದೇ ಥರ. ಮತ್ತು ತುಂಬ ಕಡೆ ಇದೆ. ನನಗೆ ನೆನಪು ಬರ್ತಾ ಇರೋದು ಮಾತ್ರ ಹೇಳ್ತಾ ಇದ್ದೀನಿ. ಆಮೇಲೆ ಬೆಂಗಳೂರಿನಲ್ಲೇ 2025 ಸೇಮ್ ಇನ್ಸಿಡೆಂಟು, ಸೇಮ್ ಬೆಂಗಳೂರು ಯೂನಿವರ್ಸಿಟಿ ಮೋರಿಯಲ್ಲಿ ಒಂದು ಬಾಡಿ ಸಿಗುತ್ತೆ 25 ಗೋಣಿಚೀಲ ಕಟ್ಟಾಕಿರ್ತಾರೆ. ನೀವು ಗೋವಾಟಿದ್ದೆಲ್ಲ ನೋಡ್ಕೊಂಡ್ರೆ ಡೈರೆಕ್ಟಾಗಿ ಇದಕ್ಕಿಂತ ಮುಂಚೆ ರೇಣುಕಾ ಸ್ವಾಮಿ ಅವ್ರಿಗಿಂತ ಮುಂಚೆ ಆಗಿದ್ದ ಇನ್ಸಿಡೆಂಟ್ ಇವೆಲ್ಲ, ಪುಣೆ ಮತ್ತು ಆ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರೋದ ಸರ್ ಇದು ಚಿತ್ರನ ಅಥವಾ ಬೇರೆ? ಇಲ್ಲ, ಅದು ಎಷ್ಟೊಂದು ಹಲವಾರು ಇನ್ಸಿಡೆಂಟ್ ಇರಬೇಕಾದ್ರೆ ಅವರು ಡೈರೆಕ್ಟರ್ ಅವ್ರ ಇಮ್ಯಾಜಿನೇಷನಲ್ಲಿ ಅವರು ಕಲ್ಪನೆ ತಕ್ಕನಂತೆ ಸಿನಿಮಾ ಮಾಡಿದ್ದಾರೆ. ಸ್ಟೋರಿ ಚೆನ್ನಾಗಿ ಬಂದಿದೆ, ಸ್ಟೋರಿ ಲೈನ್ ಚೆನ್ನಾಗಿ ಬಂದಿದೆ, ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಸರ್ ಒಂದು ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಇವಾಗ ಬಾಸ್ ವೈಫ್ ಅಂತ ಬರೋದೊಂದು ಬರುತ್ತೆ, ವೈಫ್ ಅನ್ನೋದು ಆಮೇಲೆ ಬರುತ್ತೆ, ಬಾಸ್ ಅನ್ನೋದು ನೇಮ್ ಬರುತ್ತೆ ಟೀಸರಲ್ಲಿ. ಸೊ ಇದು ಯಾಕೆ ಈ ಥರ ಕ್ವಶನ್ ಮಾರ್ಕ್ ಇದೆಯಲ್ವಾ, ಅದು ಕೂಡ ಅಲ್ಲಿ ಪ್ರಶ್ನೆ ಆಗ್ತಿರುತ್ತಲ್ವಾ, ಅದಕ್ಕೆ ನೀವೇನು ಹೇಳ್ತಾ ಇರೋದು? ಟೀಸರಲ್ಲಿ ಲಾಸ್ಟಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ಬಾಸ್ ವೈಫ್. ಹಾಂ, ಅದು ಏನಿಲ್ಲ, ಜನರಲ್ ಅದು ಟೀಸರ್ ಕಟ್ ಮಾಡಬೇಕಾದ್ರೆ ಆ ಥರ ಕ್ಯೂರಿಯಾಸಿಟಿ ಇಟ್ಟೇ ಇಡ್ತಾರೆ ಎಲ್ಲರೂ. ಕ್ಯೂರಿಯಾಸಿಟಿ ಇಲ್ಲ ಅಂತ ಹೇಳಿದ್ರೆ ಏನು ಮೇಡಮ್? ಇವಾಗ ಒಂದು ಸೀರೀಸ್ ನೋಡ್ತಾ ಇರ್ತಾರೆ, ವೆಬ್ ಸೀರೀಸು, ನೆಕ್ಸ್ಟ್ ಎಪಿಸೋಡಿಗೆ ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ 3 ಮಿನಿಟ್ಸಲ್ಲಿ ಕ್ಯೂರಿಯಾಸಿಟಿ ಇಡ್ತಾರೆ. ಒಂದು ಸಿನಿಮಾದಲ್ಲಿ ಇಂಟರ್ವಲ್ ಬರಬೇಕಾದ್ರೆ ಇಂಟರ್ವಲ್ಗಿಂತ ಮುಂಚೆ 20 ಮಿನಿಟ್ಸ್ 10 ಮಿನಿಟ್ಸ್ ಫುಲ್ ಕ್ಯೂರಿಯಾಸಿಟಿ ಇಡ್ತಾರೆ, ನೆಕ್ಸ್ಟ್ ಸೆಕೆಂಡ್ ಹಾಫ್ಗೆ ಏನಾಗುತ್ತೆ ಅನ್ನೋದು. ಅದು ಕಾಮನ್ ಅದು. ಹೌದು ಸರ್. ಇವಾಗ ನಿಮ್ಮದು ಇದೇ ಇವತ್ತು 19ನೇ ತಾರೀಕು ನಿಮ್ಮದು ಬಾಸ್ ಫಿಲ್ಮ್ ರಿಲೀಸ್ ಆಗಬೇಕಾಗಿತ್ತು, ಆದರೆ ಕಲಸಿಪಾಳ್ಯ ರಿಲೀಸ್ ಆಗಿದೆ. ಏನು ಹೇಳ್ತೀರಾ ಈ ಒಂದು ಮಾತು? ಕಲಸಿಪಾಳ್ಯ ಅವರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಥವಾ ನಾವು ರಿಲೀಸ್ ಮಾಡಬೇಕಾದ್ರೆ ಅವರು ಪ್ಲ್ಯಾನ್ ಮಾಡಿಕೊಂಡ್ರು, ನಮಗೆ ಗೊತ್ತಿಲ್ಲ. ಅದು ಅವ್ರು ದೊಡ್ಡವರು, ಅವ್ರಿಗೆ ಆದಂಥ ಫ್ಯಾನ್ ಬೇಸ್ ಇದೆ. ಸೊ ಅವ್ರದ್ದು ಮತ್ತೆ ಸಿನಿಮಾ ರಿಲೀಸ್ ಮಾಡ್ತಾಯಿದ್ರು, ನೋಡ್ತಾ ಇರ್ತಾರೆ ಅವ್ರ ಫ್ಯಾನ್ಸ್, ಅಟ್ಲೀಸ್ಟ್ ನೋಡೇ ನೋಡ್ತಾರೆ ಸಿನಿಮಾನ. ಸೊ ಅವ್ರದ್ದು ರಿಲೀಸ್ ಮಾಡಿರ್ಬೋದು. ಅವ್ರು ತುಂಬ ದಿನ ಆಯ್ತಲ್ಲ ಅವ್ರ ಸಿನಿಮಾಗಳು ಬಂದು ಥಿಯೇಟರ್ಗೆ, ಅದಕ್ಕೋಸ್ಕರ ರಿಲೀಸ್ ಮಾಡಿರ್ಬೋದು. ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ನಿಮ್ಮ ಬಾಸ್ ಫಿಲ್ಮ್ ರಿಲೀಸ್ ಆಗಬೇಕಾಗಿತ್ತು, ಆದರೆ ಇದು ಕೋರ್ಟಲ್ಲಿ ಹೋಗಿದ್ದಾರೆ ಇವಾಗ. ಮತ್ತು ಇವಾಗ ಕಲಾಸಿಪಾಳ್ಯ ರಿಲೀಸ್ ಮಾಡಿದ್ರು ನಿಮ್ಗೆ ಏನು ಅನಿಸ್ತಾ ಇಲ್ವಾ? ನಮ್ಮ ಫಿಲ್ಮ್ ರಿಲೀಸ್ ಆಗಬೇಕಾಗಿತ್ತು, ಈ ಫಿಲ್ಮ್ ರಿಲೀಸ್ ಆಗಿದೆ, ಈ ರೀತಿ ಮೇಡಮ್ ಏನು ಅನಿಸುತ್ತೆ ಮೇಡಮ್? ಲಾಸ್ ಆಗುತ್ತೆ ಅಷ್ಟೇ, ದುಡ್ಡು ಲಾಸ್ ಆಯ್ತಲ್ಲ ಅಂತ ಒಂದು ಬೇಜಾರಿದೆ. ಸಿನಿಮಾ ಬಗ್ಗೆ ನಮಗೆ 100ಕ್ಕೆ 100 ಕಾನ್ಫಿಡೆನ್ಸ್ ಇದೆ. ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಪ್ರತಿಯೊಂದು ಸಿನಿಮಾದಲ್ಲೂ ಎಲ್ಲೋ ಒಂದು ಕಡೆ ನಮಗೆ ಆ ಸೀನ್ ಚೆನ್ನಾಗಿಲ್ಲ, ನನ್ನ 5ನೇ ಸಿನಿಮಾ ಇದು, ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಎಲ್ಲೋ ಒಂಥರ ಅಳುಕಿರ್ತಾ ಇತ್ತು ಯಾವಾಗಲೂ. ಫಾರ್ ಎಕ್ಸಾಂಪಲು ನಟ್ವರ್ಲಾಲ್, ನನ್ನ ಪ್ರೀವಿಯಸ್ ಮೂವಿನಲ್ಲಿ ನನಗೆ ಫಸ್ಟ್ ಹಾಫು ಎಲ್ಲ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ, ಜನಗಳಿಗೆ 1 ಸೆಕೆಂಡ್ ಹಿಂಗೆ ನೋಡಿ
ಆ ಕಡೆ ತಿರ್ಗೋಷ್ಟರಲ್ಲಿ ಒಂದು ಇದೋಗ್ಬಿಡುತ್ತೆ. ಅದೊಂದು ಚೂರು ಮಿಸ್ ಆಯಿತು ಅಂದರೆ ಒಂದು 20 ಮಿನಿಟ್ಸ್ ಅರ್ಥ ಆಗಲ್ಲ ನಟ್ವರ್ಲಾಲಲ್ಲಿ. ಆ ಥರ ಒಂದು ಸಿಚುವೇಶನ್ ನಟ್ವರ್ಲಾಲಲ್ಲಿ ಇದ್ದಿದ್ದು. ಅದೊಂದು ಕಡೆ ಭಯ ಇತ್ತು. ಸೆಕೆಂಡ್ ಹಾಫು ಮತ್ತೆ ಸ್ಲೋ ಡೌನ್ ಆಗುತ್ತೆ. ಇದು ತುಂಬ ಫಾಸ್ಟ್ ಆಗೋಯ್ತಾ ಮೂವಿ, ತುಂಬ ಅಡ್ವಾನ್ಸ್ಡ್ ಆಗೋಯ್ತಾ ಮೂವಿ ಅನ್ನೋದು ಒಳಕಿತ್ತು. ಮತ್ತು ನಾನು ಅದಕ್ಕಿಂತ ಪ್ರೀವಿಯಸ್ ಮೂವಿ ಮಡಮಕ್ಕಿನಲ್ಲಿ ಫಸ್ಟ್ ಹಾಫ್ ಮೇಲೆ ಒಂಚೂರು ಡೌಟ್ ಇತ್ತು ನನಗೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ ಅದು. ನನಗೆ ಇಷ್ಟು ಸಿನಿಮಾ ಎಕ್ಸ್ಪೀರಿಯೆನ್ಸ್, ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ನಾನು 12 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು. ನನಗೇನು ಅನಿಸಿತ್ತು ಅಂತೇಳಿ ಫಸ್ಟ್ ಹಾಫ್ ಚೆನ್ನಾಗಿರಬೇಕು, ಸೆಕೆಂಡ್ ಹಾಫ್ ಚೆನ್ನಾಗಿರ್ಬೇಕು ಆ ಥರ ಅಲ್ಲ. ಎರಡೂ ಚೆನ್ನಾಗಿರ್ಬೇಕು, ಎರಡು ಪಾರ್ಟೂ ಚೆನ್ನಾಗಿರ್ಬೇಕು. ಫಸ್ಟ್ ಹಾಫು ಚೆನ್ನಾಗಿರ್ಬೇಕು, ಸೆಕೆಂಡ್ ಹಾಫ್ ಚೆನ್ನಾಗಿರಬೇಕು. ಆವಾಗಲೇ ಒಂದು ಕಂಪ್ಲೀಟ್ ಮೂವಿ ಆಗೋದು. ನಿಮಗೆ ಅರ್ಧ ಗಂಟೆ ಫಸ್ಟ್ ಹಾಫ್ ಬೋರ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹಿಡಿದಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆ ಅರ್ಧ ಗಂಟೆಯಿಂದ ಮೈಂಡ್ ಸೆಟ್ಟಿಂದ ಅವ್ರು ಆಚೆ ಬರೋದಕ್ಕೆ ಇನ್ನು ಅರ್ಧ ಗಂಟೆ ಆಗುತ್ತೆ. ಹೌದು. ಸೊ ಕಂಪ್ಲೀಟ್ ಸ್ಟಾರ್ಟಿಂಗ್ ಪಾಯಿಂಟ್ ಎ ಇಂದ ಪಾಯಿಂಟ್ ಝೆಡ್ವರೆಗೂ ನೀವು ಸಿನಿಮಾನ ಹಿಡ್ದಿಡ್ಕೊಬೇಕು, ಗ್ರಿಪ್ಪಲ್ಲಿ ಇಟ್ಕೊಬೇಕು. ಆ ಥರ ಗ್ರಿಪ್ಪು ನಮ್ಮ ಬಾಸ್ ಸಿನಿಮಾದಲ್ಲಿ ಇದೆ. ಅದು ನನಗೆ ಖುಷಿ ಆಗುತ್ತೆ. ಇವಾಗ ಸ್ಯಾರಿ ಹಾಕ್ಕೊಂಡಿದ್ದೀರಾ, ನೀವು ಈ ಸ್ಯಾರಿಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನಿಮಗೆ ಎಲ್ಲ ಒಂದು ಕಡೆ ಡೌಟ್ ಇತ್ತು ಅಂದರೆ ನೀವು ಕಾನ್ಫಿಡೆನ್ಸು ನಿಮಗೆ ಕಮ್ಮಿ ಆಗೋಗ್ಬಿಡುತ್ತೆ. ಹೌದು. ಎಲ್ಲೇ ಅಯ್ಯೋ ಇರ್ಬೋದಾ, ಒಂಚೂರು ಅಲ್ಲಿ ಸರಿ ಮಾಡ್ಕೊಳೋದು, ಒಂದು ಸ್ವಲ್ಪ ಹೇರ್ ಸ್ಟೈಲ್ ಮೇಲೆ ಜಾಸ್ತಿ ಗಮನ ಕೊಡೋದು, ಆ ಥರದ್ದೆಲ್ಲ ಮಾಡ್ತಾ ಇರ್ತೀವಿ. ನಿಮಗೆ ಕಾನ್ಫಿಡೆನ್ಸ್ ಇದ್ದಾಗ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಅನ್ನಿಸ್ದಾಗ ನಿಮಗೆ ಬರೋ ಕಾನ್ಫಿಡೆನ್ಸೇ ಬೇರೆ. ಆ ಕಾನ್ಫಿಡೆನ್ಸು ನನಗೆ ಈ ಸಿನಿಮಾದಲ್ಲಿದೆ. ಆದರೆ ದರ್ಶನ ಆಧಾರಿತ ಯಾವುದು ಚಿತ್ರ ಇದರಲ್ಲಿ ಇಲ್ಲ ಅಂತ ನೀವು ಕಾನ್ಫಿಡೆಂಟಲ್ಲೇ ಹೇಳ್ತಿದ್ದೀರಾ. ಅದನ್ನು ನೀವು ಸಿನಿಮಾ ನೋಡ್ಬಿಟ್ಟು ತಿಳ್ಕೊಬೇಕು. ಸಿನಿಮಾ ನೋಡ್ಬಿಟ್ಟು ಇದಕ್ಕೆ ಆನ್ಸರ್ ನೀವೇ ತಿಳ್ಕೊಬೇಕು. ಯಾವ ಥರ ಇದೆ ಸಿನಿಮಾ, ಏನು ಮಾಡಿದ್ದೀವಿ ಸಿನಿಮಾದಲ್ಲಿ ಅನ್ನೋದು ಸಿನಿಮಾ ನೋಡಿ ತಿಳ್ಕೊಬೇಕು. ಸರ್, ಇನ್ನೊಂದು ಸುದ್ದಿ ಕೇಳ್ಪಟ್ವಿ, ಇವಾಗ ಬಾಸ್ ಫಿಲ್ಮು ಮತ್ತು ಹಳೆ ಬಾಸ್ ಫಿಲ್ಮ್ ರಿಲೀಸ್ ಮಾಡ್ಬೇಕಂತಿದ್ದಾರೆ ಅಂತ ಏನೋ ಸುದ್ದಿ ಬರ್ತಾ ಇದೆ. ಇದೇನಿದೆ ಸರ್, ಗೊತ್ತಾ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು? ನಾನು ಹೇಳಿದ್ನಲ್ಲ ಮೇಡಮ್, ದರ್ಶನ್ ಸರ್ದು ಸಿನಿಮಾಗಳು ಬಂದು ತುಂಬ ದಿನ ಆಯಿತು. ಹೌದು. ಸೊ ರಿಲೀಸ್ ಮಾಡ್ತಾ ಇರ್ಬೋದು. ಹಳೆ ಸಿನಿಮಾಗಳನ್ನೆಲ್ಲ ಅವ್ರ ಅಭಿಮಾನಿಗಳಿಗೋಸ್ಕರ ರಿಲೀಸ್ ಮಾಡ್ತಾ ಇರ್ಬೋದು. ಮಾಡಲಿ, ಒಳ್ಳೇದಲ್ಲ ಮೇಡಮ್. ಇಟ್ಸ್ ಎ ಗುಡ್ ಸೈನ್. ಸರ್, ಇದು ಇಷ್ಟು ಜನರಿಗೆ ಕ್ಯೂರಿಯಾಸಿಟಿ ಕೊಟ್ಟು ಎಷ್ಟು ಪ್ರಶ್ನೆಗಳು ಮೂಡಿಸಿ ಇದು ಕೋರ್ಟ್ ಮೆಟ್ಲೇರಿ ಏನು ಸಂದೇಶ ಕೊಡೋಕೆ ಹೊಟ್ಟಿದ್ದೀರಾ ಸರ್ ಈ ಒಂದು ಚಿತ್ರದ ಮೂಲಕ ಜನರಿಗೆ? ಸಂದೇಶ ಅಂತ ಹೇಳಿದ್ರೆ ಮೇಡಮ್, ಎಂಟರ್ಟೈನ್ಮೆಂಟ್. ನೀವು ಏನೋ ಒಂದು ವಾರ ಎಲ್ಲ ಕೆಲಸ ಮಾಡಿಬಿಟ್ಟು ನೀವು ಒಂದು ದಿನ ಸಿನಿಮಾಗೆ ಹೋಗ್ತೀರಾ ಫ್ಯಾಮಿಲಿ ಕರ್ಕೊಂಡು, ಅಥವಾ ನೀವು ಫ್ರೆಂಡ್ಸ್ ಜೊತೆ ನೀವು ಒಬ್ಬರೇ ಸಿನಿಮಾ ಹೋದಾಗ ಆ 2 ಅವರ್ ಬೋರ್ ಮಾಡಿಬಿಟ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಮೇಡಮ್. ಆಗುತ್ತೆ. ಅದೇ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಇತ್ತು ಅಂತ ಹೇಳಿದ್ರೆ, ಪೈಸಾ ವಸೂಲ್, ನಾನು ಈ ಸಿನಿಮಾಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು, ನಾನು ಐ ಎಂಜಾಯ್ಡ್ ದಿ ಮೂವಿ, ಏನೋ ಒಂದು ಎಲಿಮೆಂಟ್ ಇತ್ತು ಡಿಸ್ಕಸ್ ಮಾಡೋದಕ್ಕೆ. ಇವಾಗ ಯಾವಾಗ ಗೊತ್ತಾ ಮೇಡಮ್ ಸಿನಿಮಾ ಚೆನ್ನಾಗಾಗೋದು, ಚೆನ್ನಾಗಿದೆ ಅಂತ ಅನ್ಸೋದು, ನೀವು ಈ ಸಿನಿಮಾ ನೋಡ್ಕೊಂಡು ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತೀರಲ್ಲ, ಆ ಸೀನ್ ಹಂಗಿತ್ತು, ಇದು ಚೆನ್ನಾಗಿತ್ತು ಇದು ಅಂತ. ಆ ಡಿಸ್ಕಷನ್ ಬಂದಾಗಲೇ ಸಿನಿಮಾ ಚೆನ್ನಾಗಿರೋದು. ಆ ಡಿಸ್ಕಷನ್ನೇ ಬಂದಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಮತ್ತು ನೀವು ಆಚೆ ಥಿಯೇಟ್ರಿಂದ ಆಚೆ ಹೋಗ್ತಾ ಇರಬೇಕಾದ್ರೆ ಅದು ನಿಮಗೆ ತಲೆಯಲ್ಲಿ ಅದು ನೀವು ಗುಣಗ್ತಾ ಇರ್ಬೇಕು ಅದನ್ನು. ಆ ಹಾಡಾಗಲಿ ಅಥವಾ ಎಷ್ಟು ಕ್ಲೈಮ್ಯಾಕ್ಸ್ ಸೀನ್ ಆಗಲಿ, ನಿಮ್ಮ ರಿಯಾಕ್ಷನ್, ನೀವು ಹ್ಯಾಪಿಯಾಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಒಂದಿದು, ಆ ಸಿನಿಮಾ ನಿಮಗೆ ಖುಷಿ ಕೊಟ್ಟಿದೆ. ನೀವು ಸ್ಯಾಡಾಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಸಿನಿಮಾ ಎಲ್ಲ ಕ್ಲೈಮ್ಯಾಕ್ಸ್ ನಿಮಗೆ ಆ ಪ್ಯಾಥ ಮೂಡಿ ಕರ್ಕೊಂಡೋಗಿದೆ, ಅದೇ ಗುಂಗಲ್ಲಿ ಹೋಗ್ತಾ ಇರ್ತೀರ ನೀವು. ಅದು ಮಾಡಬೇಕು ಸಿನಿಮಾದಲ್ಲಿ. ಸರ್, ಈ ಚಿತ್ರದಲ್ಲಿ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್, ಇರುತ್ತಾ? ಕಾಮಿಡಿ ಅಂತ ಏನೂ ಇಲ್ಲ ಸಿನಿಮಾದಲ್ಲಿ. ಎಂಟರ್ಟೈನ್ಮೆಂಟ್, ಥ್ರಿಲ್ಲಿಂಗ್ ಎಲಿಮೆಂಟ್ಸ್. ಓಕೆ. ಕೆಲವೊಂದು ಸೀನ್ಸ್ಗಳು ಮೇಡಮ್ ಹೊಸ ಫ್ರೆಶ್ ಸೀನ್ಸ್ ಇದೆ. ನೀವು ಅಂದರೆ ರೆಗ್ಯುಲರಾಗಿ ಎಲ್ಲ ಸಿನಿಮಾಗಳು ಬರ್ತಾ ಇರುತ್ತಲ್ಲ, ಕೆಲವೊಂದು ಗೊತ್ತಿಲ್ಲದಿರೋ ಸೀನ್ಸ್ಗಳು ಇದೆ ಸಿನಿಮಾದಲ್ಲಿ. ಸರ್, ಈ ಚಿತ್ರದಲ್ಲಿ ಸಾಂಗ್ಸ್ ಏನಾದ್ರು ಎಷ್ಟಿದೆ ಸರ್? ಸಾಂಗ್ಸ್ ಇದೆಯಾ? ಸಾಂಗ್ಸ್ ಎರಡಿದೆ ಸಾಂಗ್. ಒಂದು ಸ್ಟಾರ್ಟಿಂಗೇ ಬರುತ್ತೆ, ಒಂದು ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ. 2 ಸಾಂಗ್ಸ್. ಅದು ಯಾವ ರೀತಿ ಸರ್? ಏನು ಹೀರೋಯಿನಿಗೆ ಸಂಬಂಧಪಟ್ಟಂಗೆ ಇರುತ್ತಾ? ಅದು ಇದೇ ರೀತಿಯಾಗಿ ಅದನ್ನು ಪ್ರಶ್ನೆ ಆಗಿರೋಂತಹ ಸಾಂಗೇ ಇದೆ ಸರ್ ಇದನ್ನು? ಅದು ಯಾವ ಥರ ಅಂತ ಹೇಳಿದ್ರೆ, ಇವಾಗ ಜನರಲ್ಲಾಗಿ ಮೂವಿ ಅಂದ ತಕ್ಷಣ ಒಂದು ಐಟಮ್ ಸಾಂಗು ಅಥವಾ ರೊಮ್ಯಾಂಟಿಕ್ ಸಾಂಗು, ಆ್ಯಕ್ಷನ್ ಸೀಕ್ವೆನ್ಸು ಎಲ್ಲ ಇರುತ್ತೆ. ನಾವು ಇದು ಬಿಟ್ಟು ಆಚೆ ಬರೋಣ ಅಂತ ಈ ಸಿನಿಮಾ ಮಾಡಿದ್ದು. ಸಿಚುವೇಶನಲ್ ಬೇಸ್. ಇವಾಗ ನಾವು ಕೂತ್ಕೊಂಡು ಮಾತಾಡ್ತಾ ಇದೀವಲ್ಲ ಮೇಡಮ್, ಸೇಮ್ ಇದೇ ಥರ ಸಿನಿಮಾನೂ ಅಷ್ಟೇ. ಆ ಸೀನ್ಸ್ ಎಲ್ಲ ನಾವು ಕೂತ್ಕೊಂಡು ಮಾತಾಡೋ ಥರನೇ ಇರುತ್ತೆ. ಅಂದರೆ ಬರ್ತಾರೆ ಯಾರೋ ಫ್ರೆಂಡ್ ಬಂದಾಗ ನೀವು ಹೆಂಗೆ ಕ್ಯಾಶುವಲಾಗಿ ಮಾತಾಡ್ತೀರೋ ಆ ಥರ. ಸಾಂಗು ಅಷ್ಟೇ ಸಿಚುವೇಶನಲ್ಲು. ಆ ಬ್ಯಾಕ್ಗ್ರೌಂಡಲ್ಲಿ ನೀವೇ ಒಂದು ಫೀಲಲ್ಲಿ ಇರಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ನೀವೇ ಒಂದು ಸಾಂಗನ್ನು ನೆನ್ಪು ಮಾಡಿಕೊಂಡು ಫೀಲಲ್ಲಿ ಇರ್ತೀರಲ್ಲ, ಆ ಥರ ಸಿಚುವೇಶನಲ್ ಸಾಂಗ್ ಇದು. ಸರ್, ಇದು ಏನು ರಿಯಲ್ ಸ್ಟೋರಿನಾ ಇದು ಬಾಸ್ ಫಿಲ್ಮು? ರಿಯಲ್ ಸ್ಟೋರಿ ಅಂತ ಏನಿಲ್ಲ ಮೇಡಮ್, ಹಲವಾರು ಘಟನೆಗಳ ಆಧಾರಿತ ಸಿನಿಮಾ.
ಕಲ್ಪನೆಗೆ ತಗೊಂಡಿರೋ ಫಿಲ್ಮ್ ಇದು, ಅಂದರೆ ರಿಯಲ್ ಸ್ಟೋರಿನಲ್ಲ. ಕಲ್ಪನೆ ತುಂಬ ಸಾಕಷ್ಟು. ಅವರು ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ಲಾಯರು. ಅವರು ಬೆಳಗ್ಗೆ ಎದ್ದರೆ ಕ್ರೈಮ್ ಸೀನ್ಸು ಮತ್ತು ಸಿವಿಲ್ ಕೇಸಸ್ಸು ಅದು ಇದು ನೋಡ್ತಾನೆ ಇರ್ತಾರೆ. ಸೊ ಅದ್ರ ಬೇಸಿಸ್ಸು ಸಿನಿಮಾ ಮಾಡಿರೋಂಥದ್ದು. ಎಷ್ಟೊಂದು ಸೀನ್ಗಳು ಬರೋದು, ನಾವು ಎಷ್ಟೊಂದು ಕ್ರೈಮ್ ಸೀನ್ಗಳು ಆಗ್ತಾ ಇರುತ್ತೆ. ಮತ್ತು ಕೆಲವೊಬ್ರು ನನಗೆ ಕ್ವಶನ್ ಕೇಳ್ತಾರೆ, ಇನ್ವೆಸ್ಟಿಗೇಷನ್ ಅಂದಿದ ತಕ್ಷಣ ಅದೇ ರೇಣುಕಾಸ್ವಾಮಿ ಅವ್ರದ್ದು ಇನ್ವೆಸ್ಟಿಗೇಷನ್ ರೀತಿನೇ ಇದೆಯಲ್ಲ ಅಂತ. ಹೌದು, ಇನ್ವೆಸ್ಟಿಗೇಷನ್ ಎಲ್ಲ ಇನ್ವೆಸ್ಟಿಗೇಷನು ಹಾಗೆ ಇರೋದು. ಎಲ್ಲ ಇರೋದು ಸರ್. ಬಟ್ ಈ ಟೀಸರ್ ನೋಡಿದ ತಕ್ಷಣ ಬರೋದೇ ಎಲ್ರಿಗೂ ಸಾಮಾನ್ಯವಾಗಿ ಅದೇ ಅಂತ ಗೊತ್ತಾಗ್ಬಿಡುತ್ತೆ ಸರ್. ಆ ಟೀಸರಲ್ಲಿ ಇರೋದೇ ಹಾಗೆ. ಇಲ್ಲ ನೀವು ಒಬ್ಬ ಜನ ಇವಾಗ ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಒಂದು 4 ಜನನ ಅವ್ರು ಅದೇ ಥರ ಕಸ್ಟೋಡಿಯಲ್ ಟ್ರೀಟ್ಮೆಂಟ್ ಅದೇ ಥರ ಕೊಡೋದು ಎಲ್ಲರಿಗೂ. ನಿಮಗೆ ಬೇರೆ ನಮಗೆ ಬೇರೆ ಅನ್ನೋ ಥರ ಕೊಡೋಲ್ಲ ಅವರು. ಎಲ್ಲರಿಗೂ ಒಂದೇ ಥರ, ಎಲ್ಲರಿಗೂ ಒಂದೇ ಥರನೇ ಟ್ರೀಟ್ಮೆಂಟ್ ಕೊಡೋದು. ಸ್ಟೇಷನ್ ಯಾವ ಥರ ಬಾಯಿ ಬಿಡಿಸ್ಬೇಕು ಅನ್ನೋದು ಎಲ್ಲರಿಗೂ ಒಂದೇ ರೀತಿ ಮಾಡೋದು. ಮತ್ತು ಎನ್ಕ್ವೈರಿನೂ ಒಂದೇ ರೀತಿ ಮಾಡೋದು. ಅದು ನಾವು ಹಂಗೆ ಸಿನಿಮಾದಲ್ಲೂ ತೋರಿಸ್ಬೇಕಾಗಿರೋದು ತೋರಿಸಿದ್ದೀವಿ. ಆದರೆ ಇದು ಒಂಥರ ಫೇಮಸ್ ಆಗಿರೋದಲ್ವಾ ಸುದ್ದಿ, ಅದನ್ನೇ ಇರ್ಬೋದು ಅನ್ನೋದು ಕೂಡ ಎಲ್ಲರೂ ಜನರಿಗೂ ಕೂಡ ಅದೇ ಅನ್ನಿಸ್ತಿರೋದು. ರೇಣುಕಾಸ್ವಾಮಿದೇ ಥರನೇ ಸೇಮ್ ಅದೇ ಥರ ಇರೋದಲ್ವಾ, ಟೀಸರಲ್ಲಿ ಇರೋದೇ ಸೇಮ್ ಅದೇ ಇದೆ ಅನ್ನೋದು ಎಲ್ರಿಗೂ ಪ್ರಶ್ನೆ. ಅದರಿಂದನೇ ಇದು ಈ ಥರ ಜನರು ಅವ್ರ ಅಭಿಮಾನಿಗಳಿಗಾಗಲಿ ಜನರುಗಳು ಅದೇ ಪ್ರಶ್ನೆ ಮೂಡ್ತಿರೋದಲ್ವಾ ಸರ್. ಇನ್ನೊಂದು ಹೇಳಬೇಕಾದ್ರೆ ಇವಾಗ ಬಾಸ್ ಫಿಲ್ಮ್ ಮಾಡಬೇಕಾದ್ರೆ ಮೊದಲೇ ಹೆಸರಿಟ್ಟಿರೋದಾ ಅಥವಾ ಆಮೇಲೆ ಟೈಟಲ್ ಕೊಟ್ಟಿರೋದಾ ಹೆಸರು? ಇಲ್ಲ, ಮೊದಲೇ ಹೆಸರಿಟ್ಟಿದ್ವಿ. ನಾವು ಪೂಜೆ ಮಾಡಬೇಕಾದ್ರೆ ಬಾಸ್ ಅಂತಾನೆ ಪೂಜೆ ಮಾಡಿಸಿದ್ದು. ಮುಹೂರ್ತ ಮಾಡಬೇಕಾದ್ರೆ ಬಾಸ್ ಅಂತಾನೆ ಮಾಡಿಸಿದ್ದು. ದೇವಸ್ಥಾನದಲ್ಲಿ ಮಾಡಿದ್ವಿ ಸರ್. ಇವಾಗ ಟೀಸರ್ ರಿಲೀಸ್ ಆದಮೇಲೆ ಇವಾಗ ನಿಮ್ಗೆ ಯಾವುದಾದ್ರೂ ಬೆದರಿಕೆ ಕರೆ ಈ ರೀತಿ ಯಾವುದು ಬಂದಿಲ್ವಾ? ಏನಕ್ಕೆ ಬರುತ್ತೆ ಮೇಡಮ್? ಅಂದರೆ ಇದೇ ರೀತಿ ಅಂದರೆ ಇವಾಗ ಎಲ್ರಿಗೂ ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲಿ ಇರೋದು ಅದೇ. ಇದೆಲ್ಲ ಕಾಮೆಂಟ್ಸ್ ಎಲ್ಲ ಬೈಕೊಂತಾರೆ. ಅಂದರೆ ನೇರವಾಗಿ ನಿಮ್ಗೆ ಕರೆ ಮಾಡಿರೋದಾಗಲಿ ಯಾರು ಮಾಡಿಲ್ಲ, ಬೆದರಿಕೆ ಆಗಲಿ ಯಾವುದು ಬಂದಿಲ್ವಾ? ನೋ, ಯಾರೂ ಮಾಡಿಲ್ಲ. ಕಾಮೆಂಟ್ಸಲ್ಲಿ ಮಾಮೂಲಿ ಬೈಕೊಂತಾರೆ. ಎಲ್ಲ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗೂ ಬೈತಾರೆ. ಫಾರ್ ಎಕ್ಸಾಂಪಲು ಅಪ್ಪು ಸರ್ ಇದ್ದರೆ ಇನ್ನೊಬ್ಬರು ಸೂಪರ್ ಸ್ಟಾರ್, ಒಬ್ಬೊಬ್ರಿಗೊಬ್ರಿಗೂ ಒಂದು ಫ್ಯಾನ್ಸ್ ಕಿತ್ಲಾಟಗಳು ಇದ್ದೇ ಇರುತ್ತೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಅದನ್ನ ಕನ್ಸಿಡ್ರೇಷನ್ ತೊಗೊಂಡಿಲ್ಲ ಅದನ್ನು. ಸರ್, ಜನರಿಗೆ ಏನು ಹೇಳ್ತೀರಾ ಸರ್ ನೀವು ಇವಾಗ ಈ ಟೀಸರ್ ಬಗ್ಗೆ ಆಗಲಿ, ಇವಾಗ ಫಿಲ್ಮ್ ರಿಲೀಸ್ ಮಾಡ್ಬೇಕು ಅಂದ್ಕೊಂಡಿದ್ರಿ ಈ ರೀತಿಯಾಗಿ ಆಗ್ತಾ ಇದೆ ಅಂದರೆ ಜನರಿಗೂ ನೀವೇ ಅಂದರೆ ಓಪನ್ ಅಪ್ ಆಗಿ ಎಲ್ಲೂ ಹೇಳ್ಕೊಂಡಿಲ್ಲ ಅನ್ಕೊತೀನಿ ನಾನು. ಜನರಿಗೆ ಹೇಳುವಂಥ ರೀಚ್ ಮಾಡೋಂಥ ಕಾರ್ಯವನ್ನು ನೀವು ಮಾಡಿಲ್ಲ ಅಂತ ನಾನು ಅನ್ಕೊತೀನಿ. ಅಂದರೆ ಇವಾಗ ಜನರ ಮನಸ್ಸಲ್ಲಿರೋದೇನೋ ಇದೆ, ಇದೊಂದು ಸ್ಟೋರಿನೇ ಇದೆ, ಅದೇ ಆಗ್ತಿದೆ ಅಂತ. ಈ ಮೂಲಕ ಏನು ಹೇಳ್ತೀರಾ ಜನರಿಗೆ ನೀವು ಹೇಳಬೇಕಾದ್ರೆ? ಸಿನಿಮಾ ನೋಡಿದಂಗೆ ಹೆಂಗೆ ನೀವು ಜಡ್ಜ್ ಮಾಡ್ಕೊಂಡ್ಬಿಡ್ತೀರಾ? ಅಂದ್ರೆ ಇವಾಗ ಪ್ರಶ್ನೆ ಕೇಳ್ತಿದಾರಲ್ವಾ, ಕಮೆಂಟ್ಸ್ ಮೂಲಕ ಕೇಳ್ತಾ ಇದ್ದಾರೆ, ಕಮೆಂಟ್ಸ್ ಮೂಲಕ ಕೇಳ್ತಾ ಇಲ್ಲ ಮೇಡಮ್, ಅವರು ಬೈತಾ ಇದ್ದಾರೆ. ಅದೇ ಬೈತಾ ಇದ್ದಾರೆ, ಅದನ್ನ ನೀವು ಕ್ಲಾರಿಫಿಕೇಶನ್ ಕೊಡ್ಬೋದಲ್ಲ ಅಂತ. ಅದೇ ಅವ್ರು ಕಮೆಂಟ್ಸ್ ಮಾಡಿದಾರಲ್ಲ, ಅವರೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆ ಕಮೆಂಟ್ಸ್ ನ ಬಂದು ಅವರೇ ಡಿಲೀಟ್ ಮಾಡ್ತಾರೆ. ಅಯ್ಯೋ ರಾಂಗ್ ಕಮೆಂಟ್ ಹಾಕ್ಬಿಟ್ಟಿದೀವಲ್ಲಪ್ಪ ಅಂತ. ಆ ಥರ ಗೊತ್ತಿಲ್ಲ. ಕೆಲವೊಬ್ಬರು ಫೇಕ್ ಅಕೌಂಟ್ಗಳಿಂದ ಕಮೆಂಟ್ ಆಗ್ತಾ ಇರ್ತಾರೆ. ನಮ್ಮ ಬಗ್ಗೆ ಗೊತ್ತಾಗಬಾರ್ದು, ಆದರೂ ನಾವು ಕಮೆಂಟ್ ಹಾಕಬೇಕು ಅನ್ನೋದು ಅಕೌಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಆಗ್ತಾ ಇರ್ತಾರೆ. ನೋ ಪ್ರಾಬ್ಲಮ್. ಏನು ಸಿನಿಮಾ ಏನಿದೆ, ಸಿನಿಮಾ ಬಂದು ಕುತ್ಕೊಂಡು ನೋಡಿದಾಗ ನಿಮಗೆ ಮನೋರಂಜನೆ ಕೊಡುತ್ತೆ. ನೀವೊಂದು ಒಳ್ಳೆ ಗುಡ್ ಮೆಮೊರಿ ಜೊತೆ ಆಚೆ ಹೋಗ್ತೀರಾ, ಒಂದು ಪಾಸಿಟಿವ್ ವೈಬ್ ಜೊತೆ ಆಚೆ ಹೋಗ್ತೀರಾ. ನಿಮಗೆ ಪಾಸಿಟಿವ್ನೆಸ್ ಅನ್ನೋದೇ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ದೇವ್ರು ನೋಡಿದಾಗ ನಿಮಗೊಂದು ಎನರ್ಜಿ ಬರುತ್ತೆ, ಗೊತ್ತಾ, ಪಾಸಿಟಿವ್ ವೈಬ್ರೇಷನ್. ಆ ಥರ ಸಿನಿಮಾ ಎಂಡ್ ಕ್ಲೈಮ್ಯಾಕ್ಸಿಗೆ ಬಂದ ನಿಮ್ಗೆ ಅದೊಂದು ಒಳ್ಳೆ ವೈಬ್ರೇಷನ್ ಜೊತೆ ಆಚೆ ಹೋಗ್ತೀರಾ. ಬಟ್ ಇವತ್ತು ಕೋರ್ಟಲ್ಲಿ ಇದು ಇತ್ತಲ್ಲ ಸರ್, ಅದು ವಿಚಾರಣೆ ನಡೆದಿತ್ತಲ್ವಾ ಇವಾಗ 19ನೇ ತಾರೀಕು, ಇವತ್ತಿನ ದಿನ ನಿಮ್ಗೆ ಕೋರ್ಟಲ್ಲಿತ್ತು. ಏನು ಹೇಳಿದ್ರು ಸರ್ ಇವತ್ತಿನ ದಿನ, ಏನಾಯಿತು? ಅವರು ಲಾಯರು ಬಂದು ಡೇಟ್ ತೊಗೊಂಡಿದ್ದಾರೆ 23ಗೆ, 23ನೇ ತಾರೀಕಿಗೆ ಡೇಟ್ ತೊಗೊಂಡಿದ್ದಾರೆ. ಮೋಸ್ಟ್ಲಿ 23 ಅವರು ಆರ್ಗ್ಯೂ ಮಾಡ್ಬೋದು ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮುಂದೆ ಹೋಗುತ್ತಾ ಸರ್? ಇನ್ನೂ ಮುಂದೆ ಹೋಗೋದಕ್ಕೆ ನಾವು ಬಿಡಲ್ಲ ಮೇಡಮ್. ಅದು ನಾವು ನಮ್ಮ ಲಾಯರು ಅದ್ರ ಬಗ್ಗೆ ಮಾತಾಡ್ತಾರೆ. ಸರಿ, ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದು ಮತ್ತೆ ತಲೆಯಲ್ಲಿ ಏನಾದರೂ ದಿನಾಂಕ ಅಥವಾ ಇವಾಗ ಸದ್ಯಕ್ಕೆ ಐಡಿಯಾ ಇಲ್ಲ ಮೇಡಮ್. ಇವಾಗ ನಾವು ಕೋರ್ಟ್ ಏನು ಹೇಳುತ್ತೋ ಅದ್ರ ಪ್ರಕಾರ ಹೋಗೋಣ ಅಷ್ಟೇ. ನಾವು ಇವತ್ತು ರಿಲೀಸ್ ಮಾಡ್ಬೋದಾಗಿತ್ತು, ಏನು ತೊಂದರೆನೇ ಇರಲಿಲ್ಲ. ಇವತ್ತು ರಿಲೀಸ್ ಮಾಡ್ಬೋದಾಯ್ತು, ಆರಾಮಾಗಿ ಮಾಡ್ಬೋದಾಗಿತ್ತು. ಮತ್ತೆ ಮಾಡ್ಬೋದಾಗಿತ್ತು ಸರ್, ಯಾಕೆ ಮಾಡಲಿಲ್ಲ? ಇಲ್ಲ, ನೋಡೋಣ. ಕೋರ್ಟ್ಗಿಂತ ದೊಡ್ಡವ್ರು ಯಾರೂ ಇಲ್ಲ ಮೇಡಮ್, ಇಲ್ಲಿ ನ್ಯಾಯಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಸೊ ನ್ಯಾಯಾಂಗ ಏನು ಮಾಡುತ್ತೆ ಅಂತ ನಮಗೂ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ಕೋರ್ಟ್ ರೆಸ್ಪೆಕ್ಟ್ಗೋಸ್ಕರ ನಾವು ಮಾಡಿಲ್ಲ. ಅಂದರೆ ನಮ್ಗೆ ಸ್ಟೇ ಕೊಟ್ಟಿದ್ರೆ ನಾವು ಮಾಡೋ ಅಂತ ನಮಗಿದಿರಲ್ಲ. ಆದರೆ ಇವು ಸ್ಟೇ ಕೊಟ್ಟಿಲ್ಲ ಕೋರ್ಟ್, ಇನ್ನು ಮಾಡ್ಬೋದಾಗಿತ್ತು. ಈ ಫಿಲ್ಮಿಗೆ ಒಂದು ಸಪೋರ್ಟಿವ್ ಆಗಿ ಯಾರು ನಿಮಗೆ ಸಪೋರ್ಟ್ ಮಾಡಿಲ್ವಾ ಸರ್? ಸಪೋರ್ಟಿವ್ ಆಗಿ ನೀವೆಲ್ಲ ಇದ್ದೀರಲ್ಲ ಮೇಡಮ್,
ಎಲ್ಲ ಮೀಡಿಯಾ ಇದೆ, ಚಾನಲ್ ಇದೆ, ಜನಗಳಿದ್ದಾರೆ. ನಮ್ಮ ಮನೆ ಅಪ್ಪ ಅಮ್ಮ ಫ್ರೆಂಡ್ಸು ಎಲ್ಲರೂ ಇದ್ದಾರೆ ಸಪೋರ್ಟಿವ್ ಆಗಿ. ಅಂದರೆ ಚಿತ್ರರಂಗದಿಂದ ಸರ್? ಚಿತ್ರರಂಗದಿಂದ ಅಂದರೆ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಫ್ರೆಂಡ್ಸ್ ಇದ್ದಾರಲ್ಲ, ಚಿತ್ರರಂಗದ ಫ್ರೆಂಡ್ಸ್ ಇದ್ದಾರೆ. ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಏನಾದರೂ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡ್ತಿದ್ದಾರಾ? ನಾನು ಯಾವತ್ತೂ ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಮೇಡಮ್. ಯಾವ ವಿಷಯಕ್ಕೂ ಅಪ್ರೋಚ್ ಮಾಡಿದರೆ ಬಹುಶಃ ಸಪೋರ್ಟ್ ಮಾಡ್ತಾಯಿದ್ರು. ಸಿನಿಮಾ ನೋಡಿಬಿಟ್ಟು ಬೇಕಾದ್ರೆ ತೋರಿಸ್ಬಿಟ್ಟು ಬೇಕಾದ್ರೆ ಸಪೋರ್ಟ್ ತೊಗೊಬೋದಾಗಿತ್ತು. ಇಲ್ಲ, ನಾನು ಯಾರನ್ನೂ ಸಪೋರ್ಟ್ ತೊಗೊಳಕ್ಕೋಗಿಲ್ಲ. ಯಾಕೆಂದರೆ ಇದು ಕಾಂಟ್ರವರ್ಸಿ ಆಗಿರೋದ್ರಿಂದ ನಾಳೆ ದಿನ ಅವ್ರಿಗೆ ತೊಂದರೆ ಆಗ್ಬೋದು ಅನ್ನೋದು ಒಂದೇ ಒಂದು ಕ್ವಶನ್ನು ನನ್ನ ತಲೆಯಲ್ಲಿದೆ. ಅದಕ್ಕೋಸ್ಕರ ನಾನು ಯಾರ ಸಪೋರ್ಟ್ ತೊಗೊಂಡಿಲ್ಲ. ಸರ್ ಫೈನಲ್ ಆಗಿ ಏನು ಹೇಳ್ತೀರಾ ಸರ್ ಜನರಿಗೆ ಈ ಚಿತ್ರದ ಅಂದರೆ ಈ ಚಿತ್ರದ ಬಗ್ಗೆ ಏನಾದರೂ ಏನಾಗಿ ಹೇಳ್ತೀರಾ ಫೈನಲ್ ಆಗಿ ಜನರಿಗೆ? ನೀವು, ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಸಿನಿಮಾ ಕಷ್ಟಪಟ್ಟು ಮಾಡಿದ್ದೀವಿ, ಹಗಲು ರಾತ್ರಿ ಶ್ರಮ ವಹಿಸಿದ್ದೀವಿ, ಅದು ಇದು ನಾ ಏನೂ ಹೇಳಲ್ಲ. ಸಿನಿಮಾ ನಿಮ್ಗೇನು, ನಾವು ಏನೇ ಬ್ಯಾಕ್ಗ್ರೌಂಡಲ್ಲಿ ಏನೇ ಮಾಡಿದ್ರು ಮೇಡಮ್ ಯಾರೂ ಕೇರ್ ಮಾಡಲ್ಲ. ನಿಮ್ಗೆ ಏನು ಅಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇದೆ, ನೀನು ಊಟ ಮಾಡಿರ್ತೀವಿ ಉಪವಾಸ ಇರುತ್ತೆ ಅಂತ ಯಾರೂ ಕೇಳಲ್ಲ. ಅಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಏನು ಬರ್ತಿದೆ ಅದೇ ಮ್ಯಾಟ್ರ್ ಆಗೋದು. ಚೆನ್ನಾಗಿತ್ತ ಸಿನಿಮಾ ನೋಡ್ತಾರೆ, ಚಪ್ಪಾಳೆ ಹೊಡಿತಾರೆ. ನೀನು ಉಪವಾಸ ಇಟ್ಟಿದ್ಯಾ ಇರ್ತೀಯಾ, ನೀನು ಸಾಲ ತಗೊಂಡಿದ್ಯಾ, ನೀನು ಒಡವೆ ಅಡ ಇಟ್ಟಿದ್ಯಾ, ನೀನು ಕಾರ್ ಮಾರಿದ್ಯಾ, ಅದೆಲ್ಲ ಬೇಕಾಗಿರೋದು. ಎಂಟರ್ಟೈನ್ಮೆಂಟ್ ಬೇಕು. ನಾನು ಕೊಡೋ ದುಡ್ಡು ಏನಿದ್ರು 150 ರೂಪಾಯಿ 200 ರೂಪಾಯಿ ಕೊಡ್ತೀನಿ ನಾನು ಒಂದು ಸಿನಿಮಾ ನೋಡಬೇಕಾದ್ರೆ. ನನಗೆ ಅದಕ್ಕೆ ವ್ಯಾಲ್ಯೂ ಬೇಕು. ಆ ವ್ಯಾಲ್ಯೂ ನಾವು ಕೊಡಬೇಕು. ಅದನ್ನು ಕೊಡೋ ಪ್ರಯತ್ನ ಮಾಡಿದ್ದೀವಿ, ಕೊಟ್ಟಿದ್ದೀವಿ ಕೂಡ ನಾವು. ಅಷ್ಟೇ. ನಾನು ಹೇಳಿದ್ನಲ್ಲ ಮೇಡಮ್, 12 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು. ಗೊತ್ತು ಇವಾಗ ಏನು ಮಾಡಬೇಕು ಅಂತ ಗೊತ್ತು. ಆದ್ರೆ ಸಕ್ಸಸ್ ಫಾರ್ಮುಲಾ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದು ನಿಮ್ಮ ಆನೆಸ್ಟ್ ಪ್ರಯತ್ನ. ನಾವು ಚೆನ್ನಾಗಿ ಮಾಡಿದ್ದೀವಿ ಅನ್ನೋದು ನಮಗೆ ಎಲ್ಲೋ ಮನಸ್ಸಲ್ಲಿ ಇದ್ದಾಗ ಮಾತ್ರ ಬೇರೆಯವ್ರಿಗೆ ನಾವು ಸಮಾಧಾನ ಮಾಡೋದಕ್ಕಾಗೋದು. ನಮಗೆ ಎಲ್ಲಾದರೂ ಒಂದು ಕಡೆ ಕೊರತೆ ಇದ್ದಾಗ ಅದೆಲ್ಲೋ ಇನ್ನೂ ಏನೋ ಮಾಡಬೇಕಾಗಿದ್ದು ಗುರು ಅಂತ ಅನ್ನಿಸ್ದಾಗ ಇಲ್ಲ, ಅದು ರೀಚ್ ಆಗಲ್ಲ. ಅದು ಸರ್ ಎಷ್ಟು ಬಜೆಟ್ ಹಾಕಿ ಮಾಡಿದ್ದೀರಾ ಸರ್ ಈ ಫಿಲ್ಮು? ಬಜೆಟ್ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ ಮೇಡಮ್. ಇದು ಅಂದರೆ ಇಂತಿಷ್ಟು ಬಜೆಟ್ ಅಂತ ಆಗಿರ್ಬೋದಲ್ವಾ ಸರ್? ಇಷ್ಟು ದುಡ್ಡು ಖರ್ಚು ಮಾಡಿ ಬಜೆಟ್ ಆಗಿದೆ. ಬಜೆಟ್ ಫೈನಾನ್ಸ್ ಎಲ್ಲ ತೊಗೊಂಡೆ ಮಾಡಿರೋದು. ಅಂದರೆ ಒಂದು ಅಂದಾಜಲ್ಲಿ ಸುಮ್ಮನೆ ಅಷ್ಟು ನೀವು ಇದು ಬಜೆಟ್ ರೀಚ್ ಮಾಡದಿದ್ರೂ ಪರವಾಗಿಲ್ಲ, ಒಂದು ಹಿಂದೆ ಮುಂದೆ ಏನಾದರೂ ಇರ್ಬೋದಲ್ಲ. ಇಲ್ಲ ಬಜೆಟ್ ಡಿಸ್ಕಸ್ ಮಾಡಲ್ಲ. ನಾನು ಯಾವುದೇ ಸಿನಿಮಾದ ಬಜೆಟ್ ನಾನು ಯಾವತ್ತೂ ಡಿಸ್ಕ್ಲೋಸ್ ಮಾಡಲ್ಲ. ಇದು ನಂದು 3rd ಪ್ರೊಡಕ್ಷನ್ ಮೂವಿ. 3ನೇನಾ ಮೇಡಮ್? 4ನೇ ಪ್ರೊಡಕ್ಷನ್ ಮೂವಿ. ನಾನು ಬೇರೆದು ಇದೆಲ್ಲ ಮೂವಿ ಮಾಡೋದೆಲ್ಲ ನಾನು ಪ್ರೊಡಕ್ಷನ್ ಮಾಡಿಲ್ಲ. 4ನೇ ಪ್ರೊಡಕ್ಷನ್. 4 ಪ್ರೊಡಕ್ಷನಲ್ಲಿ ನಾನು ಒಂದು ದಿವಸ ನಾನು ಬಜೆಟ್ ರಿವೀಲೇ ಮಾಡಿಲ್ಲ. ಅದು ಸೀಕ್ರೆಟ್. ನೀವು ಹೆಂಗೆ ಯಾವ ಸ್ಟಾರ್ನ ಹಾಕೊಂಡು ಹಿಂಗೆ ಮಾಡ್ತೀರ ಅನ್ನೋದ್ರ ಮೇಲೆ ಬಜೆಟ್ ಇನ್ಕ್ರೀಸ್ ಡಿಕ್ರೀಸ್ ಸರ್ ನಾರ್ಮಲ್ ಆಗಿ ಎಲ್ಲರೂ ಹೇಳ್ತಾರೆ ಸರ್, ಹೀರೋಗಳಾಗಲಿ ಹೀರೋಯಿನ್ಸ್ ಆಗಲಿ ಡೈರೆಕ್ಟರ್ಗಳಾಗಲಿ ಪ್ರೊಡ್ಯೂಸರ್ ಎಲ್ಲರೂ ಹೇಳ್ತಾರೆ ಇಷ್ಟು ಬಜೆಟ್ ಆಗಿದೆ, ಓಪನ್ ಅಪ್ ಆಗಿ ಹೇಳ್ತಾರಲ್ವಾ, ಅದೇ ನೀವು ಹೇಳ್ತೀರಾ? ನಾನು ಸುಳ್ಳು ಹೇಳೋದಕ್ಕೆ ಇಷ್ಟಪಡಲ್ಲ ಮೇಡಮ್, ಅದಕ್ಕೆ ನಾನು ಹೇಳೋದೇ ಇಲ್ಲ. ಇವಾಗ ಹೇಳ್ತಿದ್ದೀರಲ್ಲ ಸರ್ ಸುಳ್ಳು, ಮತ್ತೆ ಯಾವುದು ಮತ್ತೆ ಬಜೆಟ್ ಹೇಳಲ್ಲ ಎಷ್ಟಾಗಿದೆ ಅಂತೇಳಿ. ನೀವು ನಿಜ ಹೇಳ್ತೀರಂದ್ರೆ ಎಷ್ಟಿದೆ ಅಂತ ಹೇಳ್ಬಿಡ್ತಿದ್ರಿ. ನಾನು ಹೇಳಲ್ಲ ಮೇಡಮ್. ಅದು ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಸೀಕ್ರೆಟ್ ಆಗಿರಬೇಕು, ಆ ಸೀಕ್ರೆಟಾಗಿ ಹಾಗೆ ಇರಲಿ. ನಾನು ಎಷ್ಟು ಬಂತು ಅಂತಲೇ ಯಾವತ್ತೂ ಹೇಳಿಲ್ಲ. ಸಿನಿಮಾ ಪ್ರಾಫಿಟ್ ಆಯಿತು, ಸಿನಿಮಾ ಲಾಸ್ ಆಯಿತು, ಎಷ್ಟು ಬಂತು ಅಂತಲೂ ಯಾರಿಗೂ ಹೇಳಿಲ್ಲ. ಎಷ್ಟು ಹಾಕಿದ್ದೀನಿ ಅಂತಲೂ ಯಾರಿಗೂ ಹೇಳಲ್ಲ. ಅದು ನಂದು ಪರ್ಸ್ನಲ್. ಸರ್ ಈ ಚಿತ್ರದಲ್ಲಿ ನಿಮ್ಮ ಹೀರೋ ಆಗಿ ನಾಯಕ ನಟನಾಗಿ ಮಾಡ್ತಾ ಇದ್ದೀರಾ, ಒಂದು ರಾಜಕೀಯ ಪೊಲಿಟಿಕ್ಸ್ ಬಗ್ಗೆ ಇದೆಯಾ? ನೀವು ಹೀರೋ ಆಗಿದ್ದೀರಾ ಇದರಲ್ಲಿ ಫಿಲ್ಮಲ್ಲಿ. ಸೊ ಆಮೇಲೆ ಒಂದು ಪೊಲಿಟಿಕ್ಸ್ ಇದು ಬರುತ್ತೆ, ವಿಜುವಲ್ಸ್ ಅಲ್ಲೆಲ್ಲ ನೋಡಿದ್ದೀವಿ. ಸೊ ಏನಿದೆ ಸರ್ ಅದರಲ್ಲಿ ನಿಮ್ಮದು ಪಾತ್ರ? ಅಂದರೆ ಪೊಲಿಟಿಕ್ಸ್ನು ಇರುತ್ತಾ, ಈ ಕಡೆ ಹೀರೋನು ಇದ್ದೀರಾ, ಏನು ಅಂತ ಗೊತ್ತಾಗ್ತದೆ. ಒಬ್ಬ ಸೆಲೆಬ್ರಿಟಿ, ತುಂಬ ದೊಡ್ಡ ಸೆಲೆಬ್ರಿಟಿ, ತುಂಬ ದೊಡ್ಡ ಸೆಲೆಬ್ರಿಟಿ. ಇವಾಗ ಸೆಲೆಬ್ರಿಟಿ ಅಂದ ತಕ್ಷಣ ನೀವು ಸಿನಿಮಾ ಸ್ಟಾರ್ ಒಬ್ಬರೇ ಸೆಲೆಬ್ರಿಟಿ ಅಲ್ಲ. ಹೌದು, ಒಂದು ಒಳ್ಳೆ ಪೊಲಿಟಿಷಿಯನು ಸೆಲೆಬ್ರಿಟಿ. ಇವಾಗ ಮೋದಿ ಅವರು, ನರೇಂದ್ರ ಮೋದಿ ಅವರು ದೊಡ್ಡ ಸೆಲೆಬ್ರಿಟಿ ಅಲ್ವಾ, ವರ್ಲ್ಡ್ಗೆ ಸೆಲೆಬ್ರಿಟಿ. ಮತ್ತು ಒಬ್ಬ ಸೋಷಿಯಲ್ ಮೀಡಿಯಾ ಇವಾಗ ಇನ್ಫ್ಲುಯೆನ್ಸರು ಕೂಡ ಸೆಲೆಬ್ರಿಟಿನೇ. ಸೆಲೆಬ್ರಿಟಿ ಅನ್ನೋದು ನಾರ್ಮಲ್ ಎಲ್ಲರಿಗೂ, ಕ್ರಿಕೆಟರ್ನು ಕೂಡ ಸೆಲೆಬ್ರಿಟಿನೇ. ಸೊ ಹಾಗೆ ರಾಜಕಾರಣಿಗಳು ಸೆಲೆಬ್ರಿಟಿಗೆ ಆಗಕ್ಕೆ ಸಾಧ್ಯ ಇಲ್ಲ ಸರ್, ಯಾಕಂದರೆ ಅವ್ರು ಸೆಲೆಬ್ರಿಟಿ ಅಲ್ಲ, ರಾಜಕಾರಣಿಗಳು. ಇಲ್ಲ ಮೇಡಮ್, ಸೆಲೆಬ್ರಿಟಿನೇ. ಸೆಲೆಬ್ರಿಟಿ ಅಂದರೆ ಎಲ್ರಿಗೂ ಜನಗಳಿಗೆ ಎಲ್ಲರಿಗೂ ಗೊತ್ತಿರೋರು ಸೆಲೆಬ್ರಿಟಿ. ಅಂದರೆ ತುಂಬ ಜನಗಳಿಗೆ ಪರಿಚಯ, ಇವಾಗ ಕ್ರೋಸ್ ಟುಗೆದರ್ ಜನಗಳಿಗೆ ಪರಿಚಯ ಇರೋರು ಸೆಲೆಬ್ರಿಟಿ ಅಂತ ಕರೀತಾರೆ. ಸೊ ಮಾಡೆಲ್ಲು ಆಗಿರ್ಬೋದು, ಕ್ರಿಕೆಟರ್ ಆಗಿರ್ಬೋದು, ಫುಟ್ಬಾಲ್ ಪ್ಲೇಯರ್ ಆಗಿರ್ಬೋದು, ಎಲ್ಲ ಸೆಲೆಬ್ರಿಟೀಸ್ ಅವರೆಲ್ಲ. ಎಷ್ಟು ಜನ ಹೀರೋಯಿನ್ಸ್ ಇದ್ದಾರೆ ಸರ್ ಈ ಫಿಲ್ಮಲ್ಲಿ? 3 ಜನ ಮೇಡಮ್. 3 ಜನ? ಹಂಗಲ್ಲ, ನಾನು ಇವಾಗ ತಾನೇ ಇಂಟರ್ವ್ಯೂಲಿ ಹೇಳ್ಬಿಟ್ಟು ಬಂದೆ ಇದನ್ನು. ಏನಂತ ಹೇಳಿದ್ರೆ, ನಮ್ಮ ಸಿನಿಮಾದಲ್ಲಿ ಸಿನಿಮಾನೇ ಹೀರೋಯಿನ್ ಎಲ್ಲ, ಕಥೆನೇ ಹೀರೋಯಿನ್ ಎಲ್ಲ.
ಅಲ್ಲಿ ಒಳಗಿರೋ ಕ್ಯಾರೆಕ್ಟರ್ಗಳು ಎಲ್ರೂ ಪಾತ್ರಧಾರಿಗಳು ಅಷ್ಟೇ. ನಿಮ್ದು ಈ ಪಾತ್ರ ಇನ್ಕ್ಲೂಡಿಂಗ್ ನಂದು ಕೂಡ ಎಲ್ಲರೂ ಪಾತ್ರಧಾರಿಗಳು ಅಷ್ಟೇ. ಅಲ್ಲಿ ಸಿನಿಮಾ ಕತೆ ಹೀರೋಯಿನ್ನು ಅದೇ. ಅಂದರೆ ನೀವೊಬ್ಬರು, ನಿಮಗೆ 3 ಜನ ಹೀರೋಯಿನ್ಸ್? ಹಾಂ, ಇಬ್ಬರು ಹೀರೋಯಿನ್ಸ್ 3 ಜನ ಇರ್ತಾರೆ, ನನಗೆ ಇಬ್ಬರು. ಓಕೆ ಸರ್, ಒಳ್ಳೇದಾಗಲಿ ಸರ್ ನಿಮ್ಮ ಚಿತ್ರಕ್ಕೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್ ಪಾಡ್ಕಾಸ್ಟ್ಗೆ ಬಂದು. ಇವತ್ತು ಬಾಸ್ ಚಿತ್ರದ ಬಗ್ಗೆ ಅನೇಕ ಜನರಲ್ಲಿ ತುಂಬ ಪ್ರಶ್ನೆಗಳು ಮೂಡ್ತಾ ಇತ್ತು. ಇವತ್ತು ಅದಕ್ಕೆ ಒಂದು ಸ್ವಲ್ಪ ಚೂರು ಕ್ಲಾರಿಟಿ ಕೊಟ್ಟಿದ್ದೀರಾ. ಫುಲ್ ಕ್ಲಾರಿಟಿ ಕೊಡಬೇಕಾಗಿತ್ತು. ಫುಲ್ ಕ್ಲಾರಿಟಿ ನೀವು ಸಿನಿಮಾ ನೋಡಿದಾಗ ಗೊತ್ತಾಗ್ಬಿಡುತ್ತೆ, ಫುಲ್ ಕ್ಲಾರಿಟಿ. ಆಮೇಲೆ ಇನ್ನೊಂದು ಪಾಡ್ಕಾಸ್ಟ್ ಮಾಡೋಣ. ಓಕೆ ಸರ್, ಸಿನಿಮಾ ನೋಡಾದ್ಮೇಲೆ ಓಕೆ ನೀವು ಹೇಳಿ, ಆಮೇಲೆ ನಮ್ಮ ಸಿನಿಮಾ ರಿಪೋರ್ಟು ಹೇಳೋಣ ಸರ್. ನಾನು ಆ ಜಾಗದಲ್ಲಿ ಕುತ್ಕೊಂಡು ನಿಮಗೆ ಕ್ವಶನ್ ಕೇಳ್ತೀರಿ. ಓಕೆ ಸರ್, ಖಂಡಿತವಾಗಿ ಸರ್. ನಾವು ನೇರವಾಗೇ ಹೇಳ್ತೀವಿ ಸರ್. ಏನೇ ಕ್ವಶನ್ ಕೇಳಿದ್ರು ನಾನು ನೇರವಾಗಿ ಹೇಳ್ತೀವಿ. ಬಟ್ ನೀವು ನೇರವಾಗಿ ಹೇಳ್ತಾ ಇಲ್ಲ ಕ್ವಶನ್ಸ್ ಯಾವ್ದು. ನೇರವಾಗಿ ಹೇಳಿದೆ ಮೇಡಮ್ ಎಲ್ಲ. ನಿಮ್ಗೆ ಅನಿಸ್ತಿದ್ಯಾ ನಾನು ಏನಾದರೂ ಹೈಡ್ ಮಾಡ್ತಾ ಇದ್ದೀನಿ ಅಂತ? ಒಂಚೂರು ಅನಿಸಿತ್ತು ಸರ್ ನನಗೆ ಹೈಡ್. ಹೌದಾ? ಕೆಲವೊಂದು ಆನ್ಸರ್ಗಳು ಸಿನಿಮಾ ನೋಡಿದಾಗ ಸಿಗ್ಬೇಕು ನಮ್ಗೆ. ಎಲ್ಲ ನಾನು ಇಲ್ಲೇ ಆನ್ಸರ್ ಮಾಡಿಬಿಟ್ರೆ ಕ್ಯೂರಿಯಾಸಿಟಿ ಏನಿರುತ್ತೆ ನಿಮಗೆ? ನೀವು ಕೇಳಿದ್ರಲ್ಲ ಕ್ವಶನ್ ಮಾರ್ಕ್ ಏನಕ್ಕಿದೆ, ವೈಫ್ ಆಫ್ ಯಾರು ಅಂತ, ಆ ಕ್ವಶನ್ ಮಾರ್ಕೆ ಕ್ಯೂರಿಯಾಸಿಟಿ. ಸರ್, ಇದು ನಿಮ್ದೊಂದು ಸ್ಟಾರ್ಟರ್ಜಿ ಏನು ಅನ್ಕೊಂಡಿದ್ದೀನಿ ಸರ್. ಯಾಕಂದರೆ ಇವಾಗ ಬಾಸ್ ಅನ್ನೋದೊಂದು ಹೆಸರು ಇಟ್ಟಿದ್ದೀರಾ. ಓಕೆ, ಅದು ಒಂದು ಸೈಡಿಗಿಡಿ. ಮತ್ತು ಟೀಸರಲ್ಲಿ ಕೊಡಬೇಕಾದ್ರೆ ವಿಜುವಲ್ಸು, ಆ ಒಂದು ಕಲ್ಪನೆ, ಆ ಒಂದು ವಯಸ್ಸು, ಅದೆಲ್ಲ ಒಂದು ಕತೆ ನೋಡಿದರೆ ಅದು ಕೂಡ ಕ್ವಶನ್ ಮಾರ್ಕಾಗೆ ಇರೋದು. ಆ ಟೀಸರಲ್ಲಿ ಇರೋದೇ ಫುಲ್ ಕ್ವಶನ್ ಮಾರ್ಕ್ ಸರ್. ಅಲ್ಲಿ ಉತ್ತರನೇ ಇಲ್ಲ. ಸೊ ಜನರೇ ಉತ್ತರ ಕಂಡ್ಕೊಳ್ತಿದ್ದಾರೆ. ಸೊ ಅಲ್ಲೂ ನಿಮ್ಮ ಮಿಸ್ಟೇಕ್ ಆಗಿರ್ಬೋದಾ ಅಂತ ಕೇಳ್ತಿದ್ದೀನಿ ನಾನು. ಮಿಸ್ಟೇಕ್ ಅಲ್ಲ ಮೇಡಮ್, ಅದು ಇಂಟೆಲಿಜೆನ್ಸ್. ಅದು ಓಕೆ, ಏನಕ್ಕೆ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ, ನಾವು ಕ್ವಶನ್ ಮಾರ್ಕ್ ಆಗಿಬಿಟ್ರೆ ಅದನ್ನು ಆನ್ಸರ್ ಮಾಡೋದಕ್ಕೆ ಡಿಫ್ರೆಂಟ್ ಆನ್ಸರ್ಸ್ ಕೊಡ್ತಾರೆ ಎಲ್ಲರೂ. ಆ ಡಿಫ್ರೆಂಟ್ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡಬೇಕಲ್ಲ ಮೇಡಮ್. ಸರ್, ಓವರಾಲ್ ಆಗಿ ನೀವು ಹೇಳ್ತಿರೋದು ಆ ಕ್ಯೂರಿಯಾಸಿಟಿಯಿಂದನೇ ಜನ ಬಂದು ಚಿತ್ರಮಂದಿರಗಳಲ್ಲಿ ನೋಡಿ ತಮ್ಮ ಕ್ಲಾರಿಟಿನ ಬಗೆಹರಿಸ್ಕೋಬೇಕು. ಹೌದು, 100% ಮೇಡಮ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮ್ಮ ಚಿತ್ರಕ್ಕೆ ಒಳ್ಳೇದಾಗಲಿ. ಆದಷ್ಟು ಬೇಗ ಇದು ಏನು ವಾದ ವಿವಾದಗಳು ಸರಿ ಹೋಗಿ ನಿಮ್ಮ ಒಂದು ಬಾಸ್ ಫಿಲ್ಮು ಚಿತ್ರಮಂದಿರಕ್ಕೆ ಬಂದು ಜನರ ಒಂದು ಗೊಂದಲಕ್ಕೆ ತೆರೆ ಕಾಣಲಿ ಅಂತ ನಾನು ಹೇಳ್ತೀನಿ ಸರ್, ಈ ಒಂದು ಇದರಿಂದ ಕಾರ್ಯಕ್ರಮದ ಮೂಲಕ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಾಸ್ ಚಿತ್ರದ ಒಂದು ಕ್ವಶನ್ ಮಾರ್ಕ್ ಆಗಿರ್ತಕ್ಕಂತಹ ಒಂದು ಚಿತ್ರ. ಅಂದರೆ ಅಲ್ಲಿ ಏನೇನು ವಿಚಾರಗಳಿದೆ, ಯಾವ ವಿಚಾರಗಳ ಬಗ್ಗೆ ಈ ಒಂದು ಚಿತ್ರ ನಡೀತಾ ಇದೆ ಅನ್ನೋದು ತುಂಬ ಕ್ವಶನ್ ಮಾರ್ಕ್ ಆಗಿತ್ತು. ಅಲ್ಲದೆ ಈ ಒಂದು ಚಿತ್ರದ ಬಗ್ಗೆ ಅನೇಕ ವಾದ ವಿವಾದಗಳು ನಡೀತಾ ಇದೆ. ಜನರು ತುಂಬ ಗೊಂದಲದಲ್ಲಿದ್ದಾರೆ. ಆದರೆ ಚಿತ್ರತಂಡ ಹೇಳೋದಿಷ್ಟೇ, ತುಂಬ ಕ್ವಶನ್ ಮಾರ್ಕಲ್ಲಿ ಇರೋದ್ರಿಂದ ಅವ್ರು ಹೇಳ್ತಾ ಇರೋದು ಒಂದೇ ಒಂದು ಮಾತು: ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಆ ಒಂದು ಫಿಲ್ಮನ್ನು ನೋಡಿ ಬಂದು ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಾವು ಮಾಡಿರೋದು ಈ ಯಾರದೇ ಒಂದು ಕತೆಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಆ ಚಿತ್ರತಂಡಕ್ಕೆ ಶುಭ ಹಾರೈಸೋಣ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.